ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೋರ್ತಾ SR ರೌಂಡಲ್ಲಿ ಅವರವರ ವೈಯಕ್ತಿಕ ನಡವಳಿಕೆ ಗೇಮ್ನಲ್ಲಿ ಯಾವ ಥರ ಇತ್ತು ಅನ್ನುವಂಥ ಒಂದು ಪರಾಮರ್ಶೆ ನಡೆಯಿತು. ಅದರಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ವ್ಯಕ್ತಿತ್ವವನ್ನು ಹೊರಗೆಳಲಾಯಿತು. ಅದಾದ ನಂತರ ನಾಮಿನೇಷನ್ ಪೋಲ್ ಓಪನ್ ಆಗಲಾರ್ದಂಗೆ, ವೋಟಿಂಗ್ ಆಗಲಾರ್ದಂಗೆ ಯಾರಾದರೂ ಸರ್ಪ್ರೈಸ್ ಎಲಿಮಿನೇಷನ್ ಆದರೂ ಆಗ್ಬೋದು ಅನ್ನುವಂಥ ಹೆದರಿಕೆಯನ್ನು ಕೊಟ್ಟರು. ತದನಂತರದಲ್ಲಿ ಅದೇನು ನಡೀಲಿಲ್ಲ. ಈ ಟೈಮಲ್ಲಿ ಎಲ್ಲರೂ ಹೆದರಿಬಿಟ್ಟಿದ್ರು, ಓಹೋ ಯಾರಾಗ್ತೋ ಏನು ಹೋಗ್ತೋ ಅಂತೇಳಿ. ಅದೇ ರೀತಿ ಈ ವಾರ ನಾಮಿನೇಷನ್ ನಡೆದಿದ್ದಕ್ಕೆ ಯಾವ ಥರ ನಿಮಗೆ ಅಭಿಪ್ರಾಯ ಆಗ್ತಿದೆ ಅಂತ ಎಲ್ಲರ ಹತ್ರ ಕೇಳಿದ್ರು. ಒಂದು 3 ಜನ ಮಾತ್ರ ನಾಮಿನೇಷನ್ ನಡಿಬೇಕಾಗಿತ್ತು ಅನ್ನುವಂಥ ಮಾತು ಹೇಳಿದರು. ಉಳಿದವರೆಲ್ಲ 6 ಜನ ಇಲ್ಲ ಸರ್ ನಾಮಿನೇಷನ್ ಆಗಲಾರ್ದಕ್ಕೆ ಖುಷಿ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆ ಕಳೆದ ವಾರ ಟ್ರೋಲ್ ಆದಂಥ ಕೆಲವೊಂದು ವಿಷಯಗಳನ್ನು VT ಮುಖಾಂತರ ಸ್ಪರ್ಧಿಗಳಿಗೆ ತೋರಿಸಿ ನಗೆಚಟಿಕೆಯನ್ನು ಹಾರಿಸಲಾಯಿತು. ಆ ಟ್ರೋಲ್ಗಳ ಬಗ್ಗೆ ಚರ್ಚಿಸಲಾಯಿತು. ಅದಾದ ನಂತರದಲ್ಲಿ ಇರುವಂಥ 9 ಕಾಂಟೆಸ್ಟಲ್ಲಿ ಜೋಕರ್ ಯಾರು, ಡೇಂಜರ್ ಯಾರು, ಕಾಂಪಿಟೇಟರ್ ಯಾರು ಅನ್ನುವಂಥ ಒಂದು ಟಾಸ್ಕನ್ನು ನೀಡಲಾಯಿತು. ಅದರಲ್ಲಿ ಒಂದು ರೌಂಡ್ ಬೋರ್ಡ್ ಇರುತ್ತೆ. ಅದರಲ್ಲಿ 3 ಚಕ್ರಗಳಿರ್ತವೆ. ಅದರಲ್ಲಿ ಒಂದು ಗುರಿ ಹಿಡಿಯುವ ಸ್ಟಿಕ್ನಿಂದ ತಮಗೆ ಯಾವ ಥರ ಜೋಕರ್ ಯಾರು, ಡೇಂಜರ್ ಯಾರು, ಕಾಂಪಿಟೇಟರ್ ಯಾರು ಅಂತೇಳಿ ಅವರ ಫೋಟೋಗಳನ್ನು ಹಚ್ಚಿ ಅದ್ರ ಮೇಲೆ ಸ್ಟಿಕ್ನಿಂದ ಹೊಡಿಬೇಕಾಗಿತ್ತು. ಈ ಟಾಸ್ಕ್ನಲ್ಲಿ ಜೋಕರಾಗಿ ಚೈತ್ರ ಅವರು ಹೊರಹೊಮ್ಮಿದರು. ಅವರಿಗೆ 6 ಮತಗಳು ಸಿಕ್ಕವು. ಆದರೆ ಅವರು ಸಭೆಗೆ ಏನು ಹೇಳಿದ್ರು ಅಂದರೆ, ಜೋಕರ್ ಆಸ್ಕರ್ ಗೆದ್ದಿರೋ ಕಥೆ ಇದೆ, ಇವರ ಅಭಿಪ್ರಾಯಕ್ಕೆ ನಾನು ಯೋಚಿಸಲ್ಲ ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಬೆಸ್ಟ್ ಕಾಂಪಿಟೇಟರ್ ಆಗಿ ಮಂಜು ಅವರು 3 ಮತಗಳನ್ನು ಪಡೆದು ಗಮನ ಸೆಳೆದರು. ಅದೇ ರೀತಿಯಾಗಿ ಡೇಂಜರ್ ಝೋನ್ನಲ್ಲಿ ತ್ರಿವಿಕ್ರಮ್ ಅವರು ಡೇಂಜರ್ ಅಂತ ಕಾಣಿಸ್ಕೊಂಡು ಅವರು 3 ಮತಗಳೊಂದಿಗೆ ಒಂದು ಅಭಿಪ್ರಾಯದ ಪೋಲ್ ನಡೀತು. ತದನಂತರದಲ್ಲಿ ಒಂದು ಮುಖ್ಯವಾದ ಒಂದು ಟಾಸ್ಕ್ ನಡೀತು. ಈ ಬಿಗ್ ಬಾಸ್ ಸೀಸನ್ 11 ಟೈಟ್ಲ್ ಹೊಡೆಯೋದಕ್ಕೆ ಯಾರ್ಯಾರು ಮುಂದಿದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ಇರುವ 9 ಜನ ಸ್ಪರ್ಧಿಗಳಲ್ಲಿ ಕೇಳಲಾಯಿತು. ಅದರಲ್ಲಿ ಹನುಮಂತು ಗೆಲ್ತಾನೆ ಅಂತೇಳಿ 3 ಜನ ವೋಟ್ ಹಾಕಿದರು. ರಜತ್ ಗೆಲ್ತಾನೆ ಅಂತೇಳಿ 2 ಜನ ವೋಟ್ ಹಾಕಿದರು. ಇದರಲ್ಲಿ ಹನುಮಂತು 11 ವಾರದಿಂದ ಆಡ್ತಾ ಇದ್ದಾನೆ, ರಜತ್ ಅವರು 7 ವಾರದಿಂದ ಆಡ್ತಾ ಇದ್ದಾನೆ. ಇವರಿಬ್ಬರು ವೈಲ್ಡ್ ಕಾರ್ಡ್ ಮುಖಾಂತರನೇ ಬಂದಿರುವಂಥವ್ರು. ಆದರೆ ಮೊದಲಿನಿಂದನೂ 98-99 ದಿನದಿಂದ ಆಡ್ತಿರೋರು ಇಲ್ಲಿ ಯಾವ ಲೆಕ್ಕಕ್ಕೂ ಬರಲಿಲ್ಲ ಆ 9 ಜನರಲ್ಲಿ. ಈ ಥರ ಇದ್ದಿದ್ದು ಈ ಟಾಸ್ಕ್ ಪ್ರಕಾರ ಮತ್ತು ಈ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ ಪ್ರಕಾರನೇ ಈ ರಜತ್ ಅವರು 2ನೇ ಸ್ಥಾನದಲ್ಲಿದ್ದಾರೆ, ರನ್ನರ್ ಅಪ್ ಸ್ಥಾನದಲ್ಲಿದ್ದಾರೆ. ನೋಡಿ ಯಾವ ಥರ ಇದೆ. ಈ ಇಬ್ಬರು ಟಾಪ್ 1 ಟಾಪ್ 2ನಲ್ಲಿ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರೇ ಇದ್ದಾರೆ. ಹನುಮಂತು ಲಮಾಣಿಯವರು 3 ಮತಗಳನ್ನು ತಗೊಂಡು ಟಾಪ್ 1ನಲ್ಲಿ ಕಪ್ ಗೆಲ್ತಾನೆ, ಬಿಗ್ ಬಾಸ್ ಟೈಟಲ್ ಗೆಲ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಡೀ ಮನೆ ಮಂದಿ ಹೇಳ್ತಾರೆ. ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ. ಅಲ್ಲಿ ಮನೆಯೊಳಗೆ ಇರುವಂಥವ್ರು ಯಾವ ರೀತಿ ಮನೋಸ್ಥಿತಿಯಲ್ಲಿದ್ದಾರೆ, ಯಾರು ಹೆದರಿಕೆ ಯಾರಿಗಿದೆ ಅನ್ನುವಂಥದ್ದನ್ನು ಅಲ್ಲಿ ತೋರಿಸ್ಕೊಡ್ತಾ ಇದೆ. ಈ ಟಾಸ್ಕ್ ನೋಡಿದರೆ ಖಂಡಿತವಾಗಿಯೂ ಒಂದು ಆಶ್ಚರ್ಯಕರ ಬೆಳವಣಿಗೆ. ಇದರಲ್ಲಿ ಹನುಮಂತವ್ರದ್ದು ಇದೆ ಅನ್ನುವಂಥದ್ದು ಯಾವಾಗಲೂ ಜನರಿಗೆ ಗೊತ್ತಿತ್ತು. ಆದರೆ ರಜತ್ ಬರ್ತಾನಂತ ಯಾರು ಅಂದ್ಕೊಂಡಿರಲಿಲ್ಲ. ತ್ರಿವಿಕ್ರಮ್ ಇರ್ತಾನೆ ಸೆಕೆಂಡ್ ಸ್ಥಾನದಲ್ಲಿ ಅನ್ನುವಂಥ ಮಾತು ಇತ್ತು. ಅದೇ ರೀತಿಯಾಗಿ ಉಗ್ರಂ ಮಂಜಣ್ಣವ್ರು ಇರ್ತಾರೆ ಅನ್ನುವಂಥ ಮಾತಿತ್ತು. ಗೌತಮಿ ಭವ್ಯ ಅವರು ಇರ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಈಗ ಸಭೆಯಲ್ಲಿರುವವರೇ ಕಂಟೆಸ್ಟೆನ್ಸೇ ಕೊಟ್ಟಿರುವ ಅಭಿಪ್ರಾಯದ ಪ್ರಕಾರ ಹನುಮಂತು ಗೆಲ್ತಾನೆ ಅಂತ 3 ಜನ, ರಜತ್ ಗೆಲ್ತಾನೆ ಅಂತೇಳಿ 2 ಜನ, 5 ಜನ, ಇನ್ನು 4 ಜನರಲ್ಲಿ ಅವ್ರಿಗೊಂದು ಬೇರೆಯವ್ರಿಗೆ ಒಂದೊಂದು ಕೊಟ್ಕೊಂಡಿದ್ದಾರೆ. ನೋಡಿ ಇದು ಯಾವ ಥರ ಇದೆ ಪೋಲ್. ಇದು ಒಂದು ಕುತೂಹಲಕರ ಒಂದು ಘಟ್ಟ ಈ ವಾರದಲ್ಲಿ. ಇದನ್ನು ಕಿಚ್ಚ ಸುದೀಪ್ ಅವರು ಭಾಳ ಆಶ್ಚರ್ಯಚಕಿತಗೊಂಡರು. ಹಾಗೆಯೇ ಒಂದು ಸಲಹೆಯನ್ನು, ಒಂದು ಗಂಭೀರವಾದ ವಿಷಯವನ್ನು ಕಂಟೆಸ್ಟೆಂಟ್ಸ್ಗೆ ಹೇಳಿದರು. ಮುಂದಿನ ವಾರ ಒಬ್ಬ ವ್ಯಕ್ತಿ ಡೈರೆಕ್ಟ್ ಫಿನಾಲ್ಗೆ ಹೋಗ್ತಾನೆ. ಇಷ್ಟು ವಾರದ್ದು ಒಂದು ಲೆಕ್ಕ, ಈಗಿನಿಂದ ಇನ್ನೊಂದು ಲೆಕ್ಕ. ಮುಂದಿನ ವಾರದಿಂದ ಟಫೆಸ್ಟ್ ಟಾಸ್ಕ್ಗಳಿರ್ತವೆ ಅನ್ನುವಂಥ ಸೂಚನೆಯನ್ನು ಸ್ಪರ್ಧಿಗಳಿಗೆ ಕೊಟ್ಟರು. ಮುಂದಿನ ವಾರದಲ್ಲಿ ಒಬ್ಬರು ಡೈರೆಕ್ಟಾಗಿ ಫಿನಾಲೆಗೆ ಹೋಗುವಂಥವರಿಗೆ 1 ವಾರ 8-10 ದಿನಗಳ ಕಾಲ ಸಿಗುತ್ತೆ. ಫೈನಲ್ಗೆ ಪ್ರಿಪೇರ್ ಆಗೋಕ್ಕೆ, ಸ್ಟ್ರಾಟಜಿ ಮಾಡೋಕ್ಕೆ, ಎಲ್ಲ ವಿಚಾರ ಮಾಡೋಕ್ಕೆ 1 ವಾರ ಟೈಮ್ ಸಿಗುತ್ತೆ. ಆದ್ದರಿಂದ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ಆಡಿ, ಪಿಕಪ್ ಆಡಿ ಅಂತ ಎಲ್ರಿಗೆ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾರೆ.
ಅದೇ ರೀತಿಯಾಗಿ ಚೆನ್ನಾಗಿ ಆಡ್ತೀರಿ. ಬರುವ ವಾರದಲ್ಲಿ ಮತ್ತೆ ನಾನು ನಿಮಗೆ ಈ ವಾರದ ಕಥೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೀವು ಚೆನ್ನಾಗಿ ಆಟವನ್ನು ಆಡ್ಕೊಂಡು ಬನ್ನಿ ಅಂತೇಳಿ ಎಲ್ರಿಗೆ ಶುಭ ಹಾರೈಸ್ತಾರೆ. ನಿನ್ನೆಯ ಕಥೆಯನ್ನು ನಿನ್ನೆ ಹಾಕಿದ್ದೀನಿ, ಇವತ್ತಿನ ಕಥೆಯನ್ನು ಇವತ್ತು ಹಾಕಿದ್ದೀನಿ ವೀಕ್ಷಕರೇ. ವಾರದ ಕಥೆಯಲ್ಲಿ 2 ದಿನದ್ದು. ದಯವಿಟ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋಕ್ಕೆ ನನಗೆ ಉತ್ತೇಜನ ಕೊಡಿ ಅಂತ ಹೇಳ್ತಾ, ಎಲ್ಲ ವೀಕ್ಷಕರಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ, ನನ್ನ ಈ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.